ಈ 7 ಸಭೆಗಳಲ್ಲಿ ಈ 6ನೇ ಸಭೆ ಫಿಲಡೆಲ್ಫಿಯಾ ಸಭೆ ತುಂಬ ಸ್ವಾರಸ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವಂಥ ಸಭೆ ಆಗಿದೆ. ಸಹೋದರರ ಸ್ನೇಹ ಎಂಬುವ ಸಂದೇಶವು ಈ ಸಭೆಯಲ್ಲಿ ಹೆಚ್ಚಾಗಿ ಉಳಿದಿತ್ತು. ಇದು ಸಹೋದರ ಪ್ರೀತಿಯನ್ನು ಸೂಚಿಸುವಂಥ ಸಭೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವಲ್ಯೂಷನ್ ರಿವೀಲ್ಡ್ ಎಂಬತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಈ ಕೊನೆ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮಗೆ ಈ ಪ್ರಕಟಣೆ ಎಂಬತಕ್ಕಂಥ ಪುಸ್ತಕ ಒಂದು ನೀಲಿ ನಕ್ಷೆ ಇದ್ದಂಗೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥವನಿಗೆ ಚಿನ್ನದ ಕಿರೀಟ ಸಿಗುತ್ತೆ ಅಂತ ಸತ್ಯವೇದ ಹೇಳ್ತಾರೆ. ಈ ಕಾರ್ಯಕ್ರಮದ ಮೂಲಕ ಚಿನ್ನದ ಕಿರೀಟವನ್ನು ನೀವು ಹೊಂದಬಹುದು. ಬನ್ನಿ, ಆ ಚಿನ್ನದ ಕಿರೀಟ ಯಾವ ರೀತಿ ನಾವು ಪಡೆಯಬಹುದು ಎಂಬತಕ್ಕಂಥ ವಿಷಯವನ್ನ ರಹಸ್ಯವನ್ನ ತಿಳಿಸಿಕೊಡಲು 2 ಅನುಭವಶಾಲಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾವು ಈಗ 6ನೇ ಸಭೆಗೆ ಬಂದಿದ್ದೇವೆ. ಈ 6ನೇ ಸಭೆಯ ಒಂದು ಪರಿಚಯ ತುಂಬ ಚೆನ್ನಾಗಿದೆ. ಈ 7ನೇ ವಚನದಲ್ಲಿ 3ನೇ ಅಧ್ಯಾಯ 7ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಪಾಸ್ಟರ್ ರಾಜದಾಸ್. ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನೂ ಸತ್ಯವಂತನೂ ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ಓದಿ ಪಾಸ್ಟರ್. 8 ಕೂಡ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಕ್ರೈಸ್ತಿಯ ಲೋಕ ಮಾತ್ರವಲ್ಲದೆ ಇಡೀ ಲೋಕದಲ್ಲಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಲೋಕ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೂಡ ನಮ್ಮ ಕ್ರೈಸ್ತಿಯ ಹಾದಿಯಲ್ಲಿ ತಪ್ಪು ಹಾದಿಯನ್ನು ಹಿಡ್ಕೊಂಡು ಹೋಗ್ತೇವೆ. ಆದರೆ ಎಲ್ಲ ಕಡೆ ಎಲ್ಲ ಸಭೆಗಳಿಗೆ ಪರಿಚಯ ಮಾಡಿಕೊಡುವಾಗ ಪ್ರಕಟಣೆಗಾರನು ತುಂಬ ಚೆನ್ನಾಗಿ ಬರೀತಾನೆ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ. ದೇವರು ನೇರವಾಗಿ ಹೇಳ್ತಾನೆ, ಐ ನೋ ವಾಟ್ ಯು ಆರ್ ಡೂಯಿಂಗ್. ನೀನು ಯಾರು, ನಿನ್ನ ಆಲೋಚನೆ ಏನು, ನಿನ್ನ ಮನದ ಆಳದಲ್ಲಿ ಏನಿದೆ ಎಂಬತಕ್ಕಂಥ ವಿಷಯ ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟು, ಕೆಲವರು ಮಕ್ಕಳಿಗೆ ಹೇಳ್ತಾರೆ, ತಂದೆಯಂದಿರೋ ಮಕ್ಕಳಿಗೆ, ಲೋ ನಿಮ್ಮ ಅಪ್ಪ ಕಣ, ನನಗೆ ಗೊತ್ತು ಕಣ ಏನು ಮಾಡಬೇಕು ಅಂತ. ಆ ರೀತಿಯಾಗಿ ಎಚ್ಚರಿಕೆಯ ರೀತಿಯಲ್ಲಿ ಈ ಒಂದು ಸಭೆಯ ಪರಿಚಯ ಆಗ್ತಿದೆ. ಪಾಸ್ಟರ್ ರಾಜದಾಸ್, ಹೇಳಿ ನಿಮ್ಮ ಒಂದು ಅನಿಸಿಕೆ. ಪ್ರತಿ ಸಭೆಗೆ ಪರಿಚಯ ಮಾಡುವಾಗ ಪ್ರಕಟಣೆಗಾರಂಥ ಯೋಹಾನನು ಈ ಲೇಖಕರನ್ನು ಪರಿಚಯಿಸೋದು ಭಾಳ ಯುಕ್ತವಾಗಿದೆ. ಈ ಸಂದೇಶ ಯಾರಿಂದ ಬಂತು, ಎಲ್ಲಿಂದ ಬಂತು ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಅನೇಕ ಸಾರಿ ಪುಸ್ತಕ ಓದ್ತಾರೆ, ಆ ಲೇಖಕ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಈ 7 ಸಭೆಗಳಿಗೆ ಲೇಖಕ ಯಾರು ಎಂಬುದಾಗಿ ಪ್ರತಿಯೊಂದು ಸಭೆಯಲ್ಲೂ ಒಂದೊಂದು ವಿಧದಲ್ಲಿ ಯೋಹಾನ ಪರಿಚಯ ಮಾಡ್ತಾನೆ. ಈ ಫಿಲಡೆಲ್ಫಿಯಾ ಸಭೆಗೆ ಆತನು ಭಾಳ ನಿಖರವಾಗಿ ಹೇಳ್ತಿದ್ದಾನೆ, ಪರಿಶುದ್ಧನು ಮತ್ತು ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು ಎಂಬುದಾಗಿ ಪರಿಚಯ ಮಾಡಿಕೊಡ್ತಾನೆ. ಸತ್ಯವಂತನ ಸ್ವಾಮಿ ನಾನೇ ಸತ್ಯವು ಮಾರ್ಗವು ಜೀವ ಎಂಬುದಾಗಿ ಯೋಹಾನ 14ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತಾನೆ. ಆ ಸತ್ಯವಂತನ ದೇವರು ಯೇಸು ಸ್ವಾಮಿ ಒಬ್ಬನೇ. ಪರಿಶುದ್ಧನು, ಆತನಲ್ಲದೆ ಪರಿಶುದ್ಧನು ಮತ್ತೆ ಯಾರೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಆ ಸುರುಳಿಯನ್ನು ಮುದ್ರೆಯನ್ನು ಹೊಡಿಲಿಕ್ಕೆ ಯಾರೂ ಯೋಗ್ಯರಿರಲಿಲ್ಲ, ಆತನೊಬ್ಬನೇ ಯೋಗ್ಯನಾಗಿದ್ದ ಯೇಸು ಸ್ವಾಮಿ. ಅದನ್ನು ನಿಖರವಾಗಿ ಇಲ್ಲಿ ಯೋಹಾನ ಆತನಿಗೆ ಈ ಒಂದು ರೀತಿ ಪರಿಚಯ ಮಾಡೋದನ್ನು ಕಾಣ್ತೇವೆ. ಇಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ ಪಾಸ್ಟರ್ ಪ್ರಸನ್ನ ಕುಮಾರ್, ಒಂದು ತೆರೆದ ಕದವನ್ನು ಇಟ್ಟಿದ್ದೇನೆ ಅಂತಕ್ಕಂಥದ್ದು. ವಾಟ್ ಇಸ್ ದ ಡೋರ್ ಹಿಯರ್? ಅದಕ್ಕಿಂತ ಮುಂಚಿತವಾಗಿ ಫಿಲಡೆಲ್ಫಿಯಾ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಒಂದು ಸಭೆ ಕ್ರಿಸ್ತಶಕ 1833ರಿಂದ ಕ್ರಿಸ್ತಶಕ 1844 ತನಕ ಇದ್ದಂಥ ಸಭೆ. ಪ್ರಕಟಣೆ 3ನೇ ಅಧ್ಯಾಯ 7ರಿಂದ 13 ವಚನಗಳನ್ನು ನೋಡ್ತೇವೆ. ಫಿಲಡೆಲ್ಫಿಯಾ ಅಂದರೆ
ಇದು ಒಂದು ಗ್ರೀಕ್ ಪದ ಫಿಲಿಯೋ ಎಂಬತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು. ಫಿಲಿಯೋ ಅಂದರೆ ಪ್ರೀತಿ, ಸಹೋದರರ ಸ್ನೇಹ. ಈ ಸಭೆಯನ್ನು ಸ್ವಾಮಿ ಮೆಚ್ಕೊಳ್ತಾನೆ. ಯಾಕೆಂದರೆ ಇದು ಬಲಹೀನವಾದಂಥ ಸಭೆಯಾಗಿದ್ದರೂ ಸಹ ನಿಷ್ಠಾವಂತ ಸಭೆಯಾಗಿತ್ತು. ವೀಕ್ ಬಟ್ ಲಾಯಲ್ ಚರ್ಚ್. ಈ ಒಂದು ಸಭೆಯ ಬೆಳವಣಿಗೆಯನ್ನು ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ, ಒಂದೊಂದು ಸಭೆಗೂ ಸ್ವಾಮಿ ಪ್ರಶಂಸೆಯನ್ನು ಕೊಡ್ತಾನೆ, ಖಂಡನೆಯನ್ನು ಕೊಡ್ತಾನೆ, ಸಲಹೆಗಳನ್ನ ಕೊಡ್ತಾನೆ, ವಾಗ್ದಾನಗಳನ್ನ ಕೊಡ್ತಾನೆ. ಸಾರ್ದಿಸ್ ಸಭೆಯಲ್ಲಿ ಖಂಡನೆ ಇರಲಿಲ್ಲ, ಒಳ್ಳೆಯ ಸಭೆ. ಅದೇ ರೀತಿಯಲ್ಲಿ ಫಿಲದೆಲ್ಫಿಯಾ ಸಭೆಗೂ ಸಹ ಖಂಡನೆ ಇಲ್ಲ. ಯಾಕೆಂದರೆ ಪ್ರೀತಿ ಎಂಬತಕ್ಕಂಥದ್ದು ಹೆಚ್ಚಾಗಿ ಅವರಲ್ಲಿ ಬೆಳೆದಿತ್ತು ಎಂಬುದಾಗಿ. ಇಲ್ಲಿ ದೇವರು ಹೇಳ್ತಕ್ಕಂಥ ಒಂದು ಕದ ಎಂಬುದಾಗಿ ಹೇಳುವಾಗ, ಯಾವ ಸ್ವಾಮಿ ತಾನು ತೆರೆದಲ್ಪಡ್ತಾನೆ ಅದನ್ನು ಯಾರೂ ಮುಚ್ಚಲಿಕ್ಕಾಗೋದಿಲ್ಲ, ಸ್ವಾಮಿ ಮುಚ್ಚಿದ್ದನ್ನು ಯಾರೂ ತೆಗಿಲಿಕ್ಕಾಗೋದಿಲ್ಲ. ಉದಾಹರಣೆಗೆ ನೋಹನ ಕಾಲ, ಪ್ರಳಯ ಬಂದ ಮೇಲೆ 120 ವರ್ಷಗಳ ತನಕ ನೋಹನು ಆಹ್ವಾನ ಮಾಡ್ತಾ ಇದ್ದ, ಮಳೆ ಬರ್ತದೆ, ಯಾರೂ ಸಹ ನಂಬಲಿಲ್ಲ. ಬಾಗಿಲು ತೆಗೆದಿತ್ತು, ಆಗ ಯಾರೂ ಸಹ ಹೋಗಲಿಲ್ಲ. ಆದರೆ ಯಾವ ಸಮಯದಲ್ಲಿ ನೋಹನು ಆತನ ಮಕ್ಕಳು ಪ್ರಾಣಿಗಳೆಲ್ಲ ಒಳಗಡೆ ಹೋದರು, ಆ 7 ದಿನಗಳಾದ ಮೇಲೆ ಕದಗಳು ಮುಚ್ಚಲ್ಪಡ್ತು. ಆ ಮುಚ್ಚಲ್ಪಟ್ಟಂಥ ಕದಗಳನ್ನು ಮಳೆ ಬಂದ ಮೇಲೆ ಜನರು ಓಡಿ ಬರ್ತಾರೆ, ದಯವಿಟ್ಟು ತೆಗಿರಿ, ನಾವು ಬರಬೇಕು. ನೋಹನು ಸ್ವಲ್ಪ ಕನಿಕರ ಆಗ್ತದೆ, ಅಯ್ಯೋ ಅವ್ರು ಬಂದಿದ್ದಾರೆ, ಹೋಗಿ ತೆಗಿಯೋಣ ಅಂತ ಹೇಳೋದು ತೆಗಿಲಿಕ್ಕೆ ಆಗಲಿಲ್ಲ. ಆವಾಗ ನೋಹ ಹೇಳ್ತಾನೆ, ನಾನಲ್ಲಪ್ಪ ಕದ ಮುಚ್ಚಿರೋದು, 120 ವರ್ಷ ನಿಮಗೆ ಹೇಳಿದೆ, ನೀವು ಕೇಳಲಿಲ್ಲ. ದೇವರು ಆ ಕದವನ್ನು ಮುಚ್ಚಿದ್ದಾನೆ, ನಾನು ತೆಗಿಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. ದೇವರು ಮುಚ್ಚಿತಕ್ಕಂಥ ಕದಗಳನ್ನು ಯಾರು ಸಹ ತೆಗಿಲಿಕ್ಕೆ ಆಗೋದಿಲ್ಲ. ಇಲ್ಲಿ ಶ್ರೀಮತಿ ವೈಟಮ್ನವರು ಇದನ್ನು ಯಾತಕ್ಕೆ ಹೋಲಿಸ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ, ಪರಿಶುದ್ಧ ಸ್ಥಳದ ಒಂದು ಕಾರ್ಯಗಳು 1844ರಲ್ಲಿ ಮುಚ್ಚಲ್ಪಡ್ತು. 1844ರಲ್ಲಿ ಮಹಾಪರಿಶುದ್ಧ ಸ್ಥಳದ ಬಾಗಿಲು ತೆರೆಯಲ್ಪಡ್ತು. ಇದನ್ನು ಪರಿಶುದ್ಧ ಸ್ಥಳದಲ್ಲಿ ಆಗಿರ್ತಕ್ಕಂಥ ಕಾರ್ಯಗಳನ್ನ ಇನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಹಾಪರಿಶುದ್ಧಲಾಗಿರ್ತಕ್ಕಂಥ ಒಂದು ಕಾರ್ಯಗಳಿಗೆ ನಾವು ಸಿದ್ಧರಾಗಬೇಕು. ಅದನ್ನು ತಾನೇ ಈ ವಚನದಲ್ಲಿ ಹೇಳ್ತಕ್ಕಂಥದ್ದು. ದೇವರು ತೆರೆದಿರುವ ಆ ಮಹಾಪರಿಶುದ್ಧ ಸ್ಥಳವನ್ನು ಬೇರೆ ಯಾವ ಮಧ್ಯಸ್ಥಿಕೆಯಿಂದಲೂ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಯೇಸು ಕ್ರಿಸ್ತನೇ ನಮ್ಮ ಮಧ್ಯಸ್ಥನಾಗಿದ್ದಾನೆ. ಇವತ್ತು ರೋಮನ್ ಸಭೆ, ಪೋಪನು ನಮ್ಮ ಮಧ್ಯಸ್ಥಿಕನು, ಮರಿಯಳು ನಮ್ಮ ಮಧ್ಯಸ್ಥಿಕೆ ವಹಿಸ್ತಾರೆ, ಇವರಿಂದ ನಮಗೆ ರಕ್ಷಣೆ ಆಗ್ತದೆ, ಇವರಿಂದ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳ್ತಾನೆ, ತಪ್ಪಾಗ್ತದೆ. ದೇವರು ಮುಚ್ಚಲ್ಪಟ್ಟಿರುವ ಆ ಒಂದು ಯಜ್ಞ ಪರ್ಣಶಾಲೆಯಲ್ಲಿ ಆಗ್ತಾ ಇತ್ತಲ್ಲ, ಒಂದು ಕುರಿಯನ್ನು ನೀವು ಕತ್ತರಿಸಿದ್ರೆ ಮಾತ್ರ ನಿಮ್ಮ ರಕ್ತವನ್ನು ಯಾಜಕನು ತಗೊಂಡು ಹೋಗ್ತಾ ಇದ್ದ, ಅದು ಇನ್ನು ಮೇಲಿಲ್ಲ. ಆ ಎಲ್ಲ ಕ್ರಿಯೆಗಳು ನಿಂತೋಗಿದೆ, ಮುಚ್ಚಲ್ಪಟ್ಟಿದೆ. ದೇವರು ಮುಚ್ಚಿದ್ದಾನೆ, ಮನುಷ್ಯರಲ್ಲ. ಅದನ್ನು ತೆರೀಲಿಕ್ಕೆ ಆಗೋದಿಲ್ಲ. ಮತ್ತೊಮ್ಮೆ ನಾವು ಯಜ್ಞಗಳನ್ನು ಅರ್ಪಿಸುವ ಅವಶ್ಯಕತೆ ಇಲ್ಲ. ನಮಗಿರ್ತಕ್ಕಂಥ ಒಂದೇ ಒಂದು ಯಜ್ಞ ಪ್ರಾರ್ಥನೆ. ಪ್ರಾರ್ಥನೆ ಮೂಲಕವಾಗಿ ನಮ್ಮ ಯಾಜಕನನ್ನು ಬೇಡಿಕೊಂಡಾಗ ಆ ಯಾಜಕನು ನಮ್ಮ ಪರವಾಗಿ ಪ್ರತಿನಿಧಿಸುವಂತನಾಗಿದ್ದಾನೆ. ವಂಡರ್ಫುಲ್. ಇದರ ಬಗ್ಗೆ ಒಂದು ಇನ್ನೂ ಹೆಚ್ಚಿನ ಒಂದು ವಿವರಣೆಯನ್ನು ಮುಂದಿನ ಭಾಗದಲ್ಲಿ ನಾವು ಮಾಡೋಣ. ಈಗ ಒಂದು ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈ ಎರಡನೇ ಭಾಗದಲ್ಲಿ ಇನ್ನೂ 2 ಮುಖ್ಯವಾಗಿರ್ತಕ್ಕಂಥ ವಚನಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ವೇಳೆ ನೀವು ಈಗ ಈ ಒಂದು ಕಾರ್ಯಕ್ರಮನ ನೋಡ್ತಾ ಇದ್ದರೆ, ನಾವು 7 ಸಭೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. 6ನೇ ಸಭೆಯಲ್ಲಿದ್ದೇವೆ, 3ನೇ ಅಧ್ಯಾಯದಲ್ಲಿದ್ದೇವೆ. ಈಗ ನಾವು 9 ಮತ್ತು 10ನೇ ವಚನವನ್ನು ಓದಲಿಕ್ಕೆ ಹೋಗ್ತಾ ಇದ್ದೇವೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ದಯವಿಟ್ಟು ಇದನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಈ ಒಂದು ಸೈತಾನನ ಒಂದು ಪದಪ್ರಯೋಗ ಇನ್ನೊಂದು ಸಭೆಯಲ್ಲೂ ಕೂಡ ನಾವು ನೋಡಿದ್ವಿ. ಇಲ್ಲಿ ಪ್ರಶಂಸೆ ಕೂಡ ಆಗ್ತಿದೆ, ಖಂಡನೆ ಕೂಡ ಆಗ್ತಿದೆ.
ಏನು ನಡೀತಾ ಇದೆ ಪಾಸ್ಟರ್ ರಾಜದಾಸ್ ಇಲ್ಲಿ 9ನೇ ವಚನದಲ್ಲಿ? ಇಲ್ಲಿ ಇಡೀ ಸಕಲ ಭೂಲೋಕದವರೆಲ್ಲರೂ ಸ್ವಾಮಿಗೆ ಅಡ್ಡ ಬೀಳ್ತಾರೆ, ಸಾಷ್ಟಾಂಗ ಬೆರಗ್ತಾರೆ ಎಂಬುದಾಗಿ ಸ್ವಾಮಿ ಫಿಲಡೆಲ್ಫಿಯ ಸಭೆಗೆ ಎಚ್ಚರಿಕೆ ನೀಡ್ತಾ ಇದ್ದಾನೆ. ಬರೀ ಈ ಸಭೆ ಮಾತ್ರ ಅಲ್ಲ, ಇಡೀ ಲೋಕದವರು ನನಗೆ ಅಡ್ಡ ಬೀಳ್ತಾರೆ ಎಂಬುದು. ಅದನ್ನು ನಾವು ಯೆಶಾಯ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 14ನೇ ವಚನ. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬೆಳಗ್ಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಾಮಲ ಸ್ವಾಮಿಗಳ ಚಿಯೋನ್ ಎಂದು ಕೊಂಡಾಡುವರು. ಈ ಕೊನೆ ತ್ರೈಮಾಸಿಕದಲ್ಲಿ ನಾವು ಚಿಯೋನ್ ಪರ್ವತ ಬೆಟ್ಟಕ್ಕೆ ಹತ್ತೇವೆ ಎಂಬುದಾಗಿ ನಾವು ಪಾಠವನ್ನು ಕಲಿತಾ ಇದ್ದೆವು. ಎಲ್ಲರೂ ಆ ಚಿಯೋನ್ ಪರ್ವತದಲ್ಲಿ ಬಂದು ಯೆಹೋವ ದೇವರಿಗೆ ಅಡ್ಡ ಬೀಳ್ತಾರೆ ಎಂಬುದಾಗಿ ನಾವು ಕಾಣ್ತೇವೆ. ಸಣ್ಣವರು ದೊಡ್ಡವರು, ಭೂರಾಜರು ಮತ್ತು ಸೇವಕರು ಎಲ್ಲರೂ ಎಲ್ಲರ ಮೊಣಕಾಲು ಆತನಿಗೆ ಅಡ್ಡ ಬೀಳ್ತದೆ ಎಂಬುದಾಗಿ ಹೇಳುತ್ತಂತೆ. ಅಂದರೆ ಅದು ಅಂತಿಮ ಘಟನೆ, ಅಂತಿಮ ಸ್ಥಿತಿ. ಹಾಗಾಗಿ ಈಗ ಎಲ್ಲ ನಿರಾಕರಿಸ್ತಾ ಇದ್ದಾರೆ. ಯೇಸುಸ್ವಾಮಿ ನಮ್ಮ ದೇವರಲ್ಲ, ಆತನು ವಿದೇಶದ ದೇವರು, ಈ ಜನಾಂಗದ ದೇವರು, ಆ ಜನಾಂಗದ ದೇವರು ಅಂತೇಳಿ ತಾತ್ಸಾರ ಮಾಡ್ತಿದ್ದಾರೆ. ಆದರೆ ಆತನೇ ನಿತ್ಯ ನಿರಂತರ ಸ್ತುತಿ ಪಾತ್ರನು ಎಂಬುದಾಗಿ ಯೆಶಾಯನು ಪ್ರವಾದಿಸಿದ್ದಾನೆ. ಅದನ್ನೇ ಇಲ್ಲಿ ಯೋಹಾನನು ಸಹ ನಮಗೆ ಈ ಫಿಲಡೆಲ್ಫಿಯ ಸಭೆಯಲ್ಲಿ ತಿಳಿಸ್ತಾ ಇದ್ದಾನೆ. ಎಲ್ಲರೂ ಸ್ವಾಮಿಗೆ ಆರಾಧನೆ ಮಾಡ್ತಾರೆ, ಅಡ್ಡ ಬೀಳ್ತಾರೆ ಎಂಬುದಾಗಿ. ವಂಡರ್ಫುಲ್. ಹೇಳಿ, ಕೊನೆಯದಾಗಿ ನಾವು ಕಲಿಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 2 ಅಂಶಗಳು. ಬಹಳ ಪ್ರಾಮುಖ್ಯವಾದಂಥ ಅಂಶಗಳು ಯಾವುದೆಂದರೆ, ಅನೇಕರು ಸತ್ಯವನ್ನು ಅರಿಯದೇ ಇರತಕ್ಕಂಥವರು, ಅಂದರೆ ಅರ್ಧ ಸತ್ಯ. ಇಂಥವರು ಏನು ಮಾಡ್ತಾರೆ ಅಂದರೆ, ಕೆಲವು ಸಾರಿ ಬಂದು ಸಭೆಗಳಿಗೆ ನುಸುಳಿಕೊಂಡು ತಮ್ಮ ಒಂದು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಫಿಲಡೆಲ್ಫಿಯ ಸಭೆಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ಕೆಲವರು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿದುಕೊಳ್ಳುವಂತೆಯೂ ಮಾಡುವೆನು. ಇಂಥದಕ್ಕೆ ನೀವು ಮನಗೊಡಬಾರ್ದು. ಯಾಕೆಂದರೆ ಇಂಥ ಎಷ್ಟೇ ಜನ ಬಂದರೂ ಸಹ ನಿನ್ನ ಶುದ್ಧತೆಯನ್ನು ಬಿಡಬಾರ್ದು, ನೀನು ಹಿಡಿದುಕೊಂಡಿರತಕ್ಕಂಥ ಸತ್ಯವನ್ನು ಬಿಡಬಾರ್ದು. ಕೊನೆಯ ತನಕ ಆ ಸತ್ಯವನ್ನು ಹಿಡಿದುಕೊಳ್ಳಬೇಕು. ಯಾಕೆಂದರೆ 10ನೇ ವಚನ ಹೇಳ್ತಕ್ಕಂಥದ್ದು, ನೀನು ಸಹನೆಯಿಂದ ಇರಬೇಕೆಂಬ ನನ್ನ ವಾಕ್ಯವನ್ನು ಪಾಲಿಸಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಸ್ವಾಮಿ ಈ ಸಭೆಯನ್ನು ಮೆಚ್ಚಿಕೊಳ್ತಾನೆ. ನೀನು ಒಳ್ಳೆಯ ಸಭೆಯವನಾಗಿರುವುದರಿಂದ ಎಂಥ ಶೋಧನೆಗಳು ಬಂದರೂ ಸಹ ನಿನ್ನನ್ನು ಎತ್ತಿಡಿತೇನೆ ಎಂಬುದಾಗಿ. ಯಾಕೆಂದರೆ ಸ್ವಾಮಿ ಸಭೆಯನ್ನು ಪ್ರೀತಿ ಮಾಡ್ತಾನೆ. ಒಂದು ವಾಕ್ಯವನ್ನು ಓದೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ನೀನು ನನಗೇನಾಗಿದ್ಯಾ? ಶ್ರೇಷ್ಠವಾಗಿದ್ಯಾ, ಪ್ರಿಯವಾಗಿದ್ಯಾ. ಫಿಲಡೆಲ್ಫಿಯ ಸಭೆ ಒಂದು ಶ್ರೇಷ್ಠವಾದಂಥ ಸಭೆಯಾಗಿತ್ತು. ಕಾರಣ ಇಷ್ಟೇ, ಸ್ವಾಮಿ ಈ ಸಭೆಗೆ ಖಂಡನೆಯನ್ನು ಕೊಡೋದಿಲ್ಲ, ಖಂಡನೆಗೆ ಅರ್ಹತೆಯನ್ನು ಇದು ಮಾಡಿಕೊಳ್ಳಿಲ್ಲ. ಅದಕ್ಕೋಸ್ಕರ ಸ್ವಾಮಿ ಸಭೆಯನ್ನು ಕುರಿತು ಹೇಳ್ತಾನೆ, ನೀನು ವಿಧೇಯವಂತನಾಗಿದ್ದೀಯಾ, ನೀನು ಲೋಕದ ಒಂದು ಶೋಧನೆಗಳಿಂದ ದೂರವಾಗಿದ್ದೀಯಾ, ಸೈತಾನ ನೆನೆಸಿಕೊಳ್ಳಿರುವ ಅನೇಕ ಒಂದು ಒತ್ತಡಗಳಿಂದ ನೀನು ದೂರ ಹೋಗಿದ್ದೀಯಾ, ನಿನ್ನಲ್ಲಿ ಆ ಪ್ರೀತಿ ಇದೆ. ಅದಕ್ಕೋಸ್ಕರ ಈ ಸಭೆಯ ಹೆಸರೇ ಏನಪ್ಪ ಅಂದರೆ ಸಹೋದರರ ಪ್ರೀತಿ. ಸಹೋದರ ಪ್ರೀತಿನಲ್ಲಿ ಹೆಚ್ಚಾಗಿರುವುದರಿಂದ, ನೀನು ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದರಿಂದ ದೇವರು ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ನೀಡುವಂತನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ನೋಡಿ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಅಷ್ಟೇ, ದೇವರ ವಾಕ್ಯದಲ್ಲಿ ನಾವು ನೆಲೆಯೂರಿದಂಥ ಪಕ್ಷದಲ್ಲಿ ಆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯೋಹಾನ 14ನೇ ಅಧ್ಯಾಯ 23ನೇ ವಚನವೂ ಸಹ ಇದರ ಬಗ್ಗೆ
ಒತ್ತಡವನ್ನು ನೀಡ್ತಾ ಇದೆ. ಫಿಲಡೆಲ್ಫಿಯಾ ಸಭೆ ಎಂಬತಕ್ಕಂಥದ್ದು ಆ ಪ್ರೀತಿಯನ್ನು ವ್ಯಕ್ತಪಡಿಸಿದಂಥ ಸಭೆ. ಯಾಕೆಂದರೆ ಎಷ್ಟೋ ವಚನಗಳನ್ನು ಓದುವಾಗ ಅಲ್ಲಿ ಪ್ರೀತಿಯನ್ನು ನೋಡ್ತೇವೆ. 23ನೇ ವಚನ ನೋಡಿ, 14. ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವವನು, ಅವನು ನನ್ನ ತಂದೆಯೂ ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆವು. ದೇವರ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬ ಮಗನೂ ಸಹ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತಾನೆ. ಅದು ಮಾತ್ರವಲ್ಲ, ದೇವರ ಆಜ್ಞೆಗಳನ್ನು ಕೈಕೊಳ್ಳುವುದಕ್ಕೆ ನಮಗೆ ತಾಳ್ಮೆ ಇರಬೇಕು. ಅದನ್ನು ತಾನೇ ಪ್ರಕಟಣೆ 14ನೇ ಅಧ್ಯಾಯ 12ನೇ ವಚನ ಹೇಳ್ತಕ್ಕಂಥದ್ದು. ಏನು ಹೇಳ್ತದೆ ಇಲ್ಲಿ? ದೇವ ಜನರ ತಾಳ್ಮೆಯನ್ನು ನೋಡ್ತೇನೆ ನಾನು. ಅದು ಮಾತ್ರವಲ್ಲ, ಅವ್ರೇನು ಮಾಡ್ತಾರೆ? ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ, ವಿಧೇಯರಾಗಿರ್ತಾರೆ. ಸೊ ವಿಧಿವೇತ್ವ ಎಂಬತಕ್ಕಂಥದ್ದು ತಾಳ್ಮೆಯಿಂದ ಬರ್ತದೆ, ಪ್ರೀತಿ ಎಂಬತಕ್ಕಂಥದ್ದು ತಾಳ್ಮೆಯಿಂದ ಬರ್ತದೆ. ಇವುಗಳು ಇದ್ದಾಗ ನಾವು ಫಿಲಡೆಲ್ಫಿಯಾ ಸಭೆಯಲ್ಲಿರ್ತಕ್ಕಂಥ ಗುಣಗಳನ್ನು ಅನುಸರಿಸುವ ಉತ್ತಮವಾದ ಸಭೆ ಆಗಬಹುದು. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಇನ್ನೂ 2 ವಚನಗಳನ್ನು ನಾವು ಮುಂದಿನ ಭಾಗದಲ್ಲಿ ವಿರಾಮದ ನಂತರ ಚರ್ಚೆ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ನಿಮ್ಮ ಸತ್ಯ ವೇದಗಳೊಂದಿಗೆ ನಮ್ಮನ್ನು ನೀವು ಭೇಟಿಯಾಗತಕ್ಕದ್ದು. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. 3ನೇ ಅಧ್ಯಾಯ 11ನೇ ವಚನ ಮತ್ತು 12ನೇ ವಚನ ಮತ್ತು 13ನೇ ವಚನವನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. 11ನೇ ವಚನ ದಯವಿಟ್ಟು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಹಿಡಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನಾನು ಬರುತ್ತಿದ್ದೇನೆ ಬೇಗ ಎಂಬತಕ್ಕಂಥ ಈ ಒಂದು 2ನೇ ಬರೋಣದ ಸಂದೇಶ ಆದಿ ಸಭೆಯಿಂದ. ಯಾಕೆ ಆದಿ ಸಭೆ? ಏದೇನು ತೋಟದಲ್ಲೇ ದೇವರು ಹೇಳ್ತಾ ಇದ್ದಾರೆ ನಾನು ಪುನಃ ಬರ್ತೀನಿ ಅಂತ. ಹೇಳಿ ಪಾಸ್ಟರ್ ರಾಜದಾಸ್. ಇದು ಒಂದು ನಿರೀಕ್ಷೆಯ ಒಂದು ಸಂದೇಶ. ಎಲ್ಲ ಕ್ರೈಸ್ತರಿಗೆ, ಎಲ್ಲ ಜನಾಂಗಕ್ಕೆ ಒಂದೇ ಒಂದು ನಿರೀಕ್ಷೆ ಇರಬೇಕು. ಅದೇನಂತ ಹೇಳಿದ್ರೆ, ಹೇ ಸ್ವಾಮಿ ತಿರ್ಗ ಬರ್ತಾ ಇದ್ದಾನೆ, ಬಂದಾಗ ಪ್ರತಿಫಲ ಕೊಡ್ತಾನೆ. ಯಾರಿಗೆ? ಜಯ ಹೊಂದೋರ್ಗೆ ಮಾತ್ರ. ಕಿವಿಯುಳ್ಳವನು ಕೇಳಲಿ. ಕಿವಿ ಇದ್ದರೂ ಅನೇಕ ಕೇಳ್ತಾ ಇಲ್ಲ. ಅದಕ್ಕೆ ನೀ ಪ್ರವಾದನೆ ಕೇಳುವವನು, ಅದನ್ನು ಅನುಸರಿಸುವವನು, ಕಾಪಾಡಿಕೊಳ್ಳುವವನು, ಓದುವವನು, ಕೇಳುವವನು ಮತ್ತು ಅದಕ್ಕೆ ವಿಧೇಯನಾಗಿರೋನು. ಪ್ರಸನ್ನ ಹೇಳ್ತರು, ವಿಧೇಯತೆ ಈಸ್ ಅ ಟೆಸ್ಟ್ ಆಫ್ ಆಲ್ ಪಾಯಿಂಟ್ ಅಂತ. ನಾವು ನಿಜವಾಗ್ಲೂ ದೇವ್ರ ಮಕ್ಕಳ ಅಲ್ವ ಅಂತ ಯಾವುದ್ರಲ್ಲಿ ಗೊತ್ತಾದಂದರೆ ದೇವ್ರ ವಾಕ್ಯಕ್ಕೆ ವಿಧೇಯರಾಗಿದ್ದೇವ ಇಲ್ಲ. ಯಾರು ವಿಧೇಯರಾಗಿರ್ತಾರೆ ಅವ್ರಿಗೆ ಈ ಒಂದು ಬಹುಮಾನಗಳು ಸಿಗುತ್ತೆ. ಇವತ್ತು ಅನೇಕರು ಯೇಸುವನ್ನು ಪ್ರೀತಿ ಮಾಡ್ತೀನಿ ಅಂತಾರೆ, ಆದರೆ ವಿಧೇಯತೆಯನ್ನು ತೋರಿಸ್ತಾ ಇಲ್ಲ. ಅವ್ರು ಖಂಡಿತವಾಗಿ ನಿರಾಶಿತರಾಗ್ತಾರೆ. ಆದರೆ ಈ ನಿರಾಶೆ ಆಗಬಾರ್ದು, ನಿರೀಕ್ಷೆ ಅವರಲ್ಲಿ ಬರಬೇಕಂದ್ರೆ ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಹೇಳಿದಾಗೆ ಮಾಡಿದಾಗ ಮಾತ್ರ ಆಗ ಈ ಒಂದು ಬಹುಮಾನಗಳು ನಮಗೆ ಲಭ್ಯವಾಗುತ್ತೆ. ನಿಮ್ಮ ಕಿರೀಟವನ್ನು ಯಾರು ತೆಗೆದುಕೊಳ್ಳೋಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳುತ್ತೆ. ಕಿರೀಟ ಯಾವುದು, ಏನು, ಇದು ಯಾವುದರ ಬಗ್ಗೆ ಮಾತನಾಡ್ತಿದೆ? ಇದು ನಿತ್ಯ ಜೀವ. ಕೆಲವು ಸಾರಿ ಜೀವಮಾಲೆ ಅಂತ ಹೇಳ್ತಾರೆ. ಇದು ಜಯ ಹೊಂದೋರಿಗೆ ಸ್ವಾಮಿ ಕೊಡ್ತಕ್ಕಂಥ ಬಹುಮಾನ. ಸ್ಪರ್ಧಿಗೆ ಪ್ರತಿ ಸಾರಿ ಕಿರೀಟ ತೊಡಸ್ತಾರೆ ಈ ಲೋಕದಲ್ಲಿ. ಹಾಗೆಯೇ ದೇವರು ನಮ್ಮ ಆತ್ಮೀಯ ಯಾತ್ರೆಯಲ್ಲಿ ಯಾರು ಜಯ ಹೊಂತಾರೆ, ಸೈತಾನ ಮೇಲೆ ಜಯ ಗಳಿಸಿ ಶೋಧನೆಗೆ ಒಳಗಾಗದೆ ಅವರು ದೇವರಿಗೆ ಮೆಚ್ಚುಗೆಯಾಗಿರ್ತಾರೆ. ಯಾಕಂದರೆ ಹಾನೋಕ ದೇವರಿಗೆ ಮೆಚ್ಚುಗೆ ಆದ, ಅವನ್ನ ಸ್ವಾಮಿ ತೆಗೆದುಕೊಂಡ. ಮೋಶೆ ದೇವ್ರಿಗೆ ಮೆಚ್ಚುಗೆ ಆಗಿದ್ದ, ಸತ್ತಂಥ ಮೋಶೆಯನ್ನು ಮತ್ತೆ ಸ್ವಾಮಿ ಹೆಬ್ಬಿಸ್ದ. ಇದು ದೇವರು ಕೊಡುವಂಥ ಒಂದು ಬಹುಮಾನ. ಈ ಕಿರೀಟ ಅಂತ ಹೇಳಿದ್ರೆ ಜೀವಮಾಲೆ ಎಂಬ ಕಿರೀಟ. ಜಯ ಒಂದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದು ಯಾವುದಂತ ಹೇಳಿದ್ರೆ ನಿತ್ಯ ಜೀವ. ನಿತ್ಯ ಜೀವನ ಯಾರೂ ಕೊಡಲಿಕ್ಕಾಗಲ್ಲ. ಸತ್ತು ಎದ್ದು ಬಂದಂಥ ಯೇಸು ಸ್ವಾಮಿನೇ. ಆತನಿಗೆ ಜೀವ ಇದೆ. ಆತನ ಜಯ ಒಂದವರೆಗೆ ಜೀವ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ವಿ ಕ್ಯಾನ್ ಗಿವ್ ವಾಟ್ ವಿ ಹ್ಯಾವ್ ಓನ್ಲಿ, ಅಲ್ವೇ? ನಮ್ಮ ಹತ್ರ ಇರೋದನ್ನು ಮಾತ್ರ ಬೇರೆಯವ್ರಿಗೆ ಕೊಡಲಿಕ್ಕೆ ಸಾಧ್ಯ ಅಂತ ನಾವು ನೋಡ್ತೀವಿ. ಓಕೆ ಪಾಸ್ಟರ್ ಪ್ರಸನ್ನ ಅವರೇ ಹೇಳಿ, 12ನೇ ವಚನದ ಒಂದು ಸಾರಾಂಶವನ್ನು
ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾವು ಏನನ್ನು ಅರ್ಥ ಮಾಡಿಕೊಳ್ಬೇಕು ಈ ವಚನಗಳನ್ನು ಓದುವಾಗ ಹೇಳಿ. ಕೆಲವು ಪುರಾವೆಗಳನ್ನು ಕೊಡೋಣ. ಎಸ್. ಈ ಕಿರೀಟ ಏನನ್ನು ಸೂಚಿಸ್ತದೆ ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹಾಗೂ 2ನೇ ತಿಮೋಥಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಯಾರಿಗೆ ಈ ಕಿರೀಟ ಕೊಡಲ್ಪಡುತ್ತದೆ, ಇದು ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಕಿರೀಟ ಎಂಬತಕ್ಕಂಥದ್ದು ಇಟ್ಸ್ ಅನ್ ಅವಾರ್ಡ್. ಯಾವುದಕ್ಕೆ? ಕಂಪ್ಲೀಷನ್. ನೀವು ಆ ರೇಸನ್ನು ಮುಗಿಸಿದ, ಅದನ್ನೇ ಪೌಲನು ಹೇಳ್ತಕ್ಕಂಥದ್ದಲ್ವಾ. ಓದು ಯಾಕೋಬ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನಗಳನ್ನು ಕೇವಲ ಪ್ರಕಟಣೆಗಾರದ ಯೋಹಾನ ಮಾತ್ರ ಬರೆದಿಲ್ಲ, ಪ್ರತಿಯೊಬ್ಬ ಶಿಷ್ಯರು ಸಹ ಇದನ್ನು ಅನುಭವಿಸಿದ್ದಾರೆ, ಅನುಭವದಿಂದ ಬರೆದಿದ್ದಾರೆ. ಪೌಲನು ಹೇಳ್ತಾನೆ 2ನೇ ತಿಮೋಥಿ 4ನೇ ಅಧ್ಯಾಯ 8ನೇ ವಚನದಲ್ಲಿ, ನನಗೆ ನನ್ನ ಜೀವಮಾಲೆಯ ಆ ಕಿರೀಟ ಸಿದ್ಧವಾಗಿದೆ, ನಾನು ನನ್ನ ಓಟವನ್ನು ಮುಗಿಸಿದ್ದೇನೆ. ಓದೋಣ ಅದನ್ನು. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಅದನ್ನು ಹೇಳಿದ ಮೇಲೆ ಸ್ವಾಮಿ 12ನೇ ವಚನ ಹೇಳ್ತಕ್ಕಂಥದ್ದು, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಇದರ ಅರ್ಥ ಏನಂದರೆ, ಪ್ರತಿಯೊಬ್ಬ ಜಯಶಾಲಿ ಆದವನು ಒಂದೊಂದು ಸ್ತಂಭ. ನಮ್ಮ ಹೆಸರು ಆ ಸ್ತಂಭದ ಮೇಲೆ ಬರೆದಿರ್ತದಂತೆ. ಎಂಥ ಸೌಭಾಗ್ಯ! ನಾವು ಜಯಶಾಲಿಗಳಾಗ್ತೇವೆ. ಜಯಶಾಲಿಗಳಾದ ಮೇಲೆ ನಮ್ಮ ಹೆಸರಲ್ಲಿರ್ತದೆ. ನಾನು ಗುರುತಿಸ್ತೇನೆ. ದೇವರು ಆ ಕಿರೀಟವನ್ನು ನನಗೆ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಪ್ರಕಟಣೆ 22ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವನು ಧನ್ಯನು. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಇದೇ ವಚನವು ಆ ಎಫೆಸ ಸಭೆಗಿತ್ತು. ಏನಂತ? ಬೇಗನೆ ಬರುತ್ತೆ, ನೀನು ಜಯಶಾಲಿ ಆದರೆ ಆ ಕಿರೀಟವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ. ಈ ಸ್ತಂಭ ಎಂಬತಕ್ಕಂಥದ್ದು ಜಯಶಾಲಿಗಳು ಪಡಿತಕ್ಕಂಥ ಒಂದು ಬಹುಮಾನ, ಒಂದು ಕಿರೀಟ. ಇವತ್ತು ನಾವು ಏನನ್ನು ಬಯಸಬೇಕು ಅಂದರೆ, ಪರಲೋಕದೊಳಗೆ ಹೋಗುವುದಕ್ಕೆ ನಾವು ಬಯಸಬೇಕು. ಆ ಯೆರೂಸಲೇಮ್ ಪಟ್ಟಣವನ್ನು ನೋಡಲಿಕ್ಕೆ ಬಯಸಬೇಕು. ಆ ಯೆರೂಸಲೇಮ್ ಪಟ್ಟಣದಲ್ಲಿ ವಾಸ ಮಾಡಲಿಕ್ಕೆ ಬರಿಬೇಕು. ನಿಮ್ಮ ಹೆಸರುಗಳನ್ನು ಬರೀತೇನೆ. 1,44,000 ಜನ ಆ ಹೆಸರು ಅವ್ರು ಬರೆದಿರ್ತದೆ, ಮುದ್ರೆನ ಹೊಂದಿರ್ತಾರೆ. ಅವರು ವಿಶೇಷವಾದ ಜನಾಂಗ, ಮೋಶೆಯ ಹಾಡನ್ನು ಆಡುವಂಥವರಾಗಿದ್ದಾರೆ. ಅವರು ಪರಿಪೂರ್ಣತೆಯಲ್ಲಿರ್ತಾರೆ ಎಂಬುದಾಗಿ. ಇವತ್ತು ನಾವೇನು ಬಯಸಬೇಕು ಅಂದರೆ, ನಮ್ಮ ಹೆಸರು ಅಲ್ಲಿ ಬರೆದಿದೆಯಾ? ಇವತ್ತು ಅನೇಕರು ನನ್ನ ಹೆಸರು ಚುನಾವಣೆ ಪುಸ್ತಕದಲ್ಲಿಲ್ಲ, ನನ್ನ ಹೆಸರು ಸಭೆಯಲ್ಲಿಲ್ಲ, ನಾನು ಎಷ್ಟು ವರ್ಷ ಆಯಿತು ದೀಕ್ಷಾ ಸ್ನಾನ ತಕ್ಕೊಂಡು, ಇದೆಲ್ಲ ಬಹಳ ಮುಖ್ಯವಲ್ಲ. ಇವತ್ತು ಕ್ರೈಸ್ತರಾಗಿ ನಾವು ನೆನೆಸ್ಕೊಳ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ನನ್ನ ಹೆಸರು ಎಲ್ಲಿರಬೇಕು? ಪರಲೋಕದಲ್ಲಿರಬೇಕು. ಆ ಹೆಸರು ಪರಲೋಕದಲ್ಲಿದ್ದಾಗ ಮಾತ್ರ ನಾವು ತನ್ನ ರಾಜ್ಯಕ್ಕೆ ಸಿದ್ಧರಾಗ್ತೇವೆ ಹೊರತು, ಈ ಲೋಕದಲ್ಲಿ ಎಷ್ಟು ದಾಖಲೆಗಳಲ್ಲಿ ನಿಮ್ಮ ಹೆಸರಿದ್ದರೂ ಸಹ ನೀವೆಲ್ಲೂ ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಫಿಲಡೆಲ್ಫಿಯಾ ಸಭೆಗೆ ಕೊಡ್ತಕ್ಕಂಥ ಒಂದು ಪ್ರಶಂಸೆಯ ಮಾತು, ನಿನ್ನ ಹೆಸರನ್ನು ನಾನು ನೆನೆಸ್ಕೊಳ್ತೇನೆ, ಯಾಕೆಂದರೆ ನಾನು ಉತ್ತಮವಾದ ಸಭೆ ಎಂಬುದಾಗಿ. ವಂಡರ್ಫುಲ್. ಇದರ ಬಗ್ಗೆ ಇನ್ನೂ ಬಹಳಷ್ಟು ಚರ್ಚೆ ಮಾಡಿಕೊಂಡೇ ಹೋಗ್ಬೋದು, ಆದರೆ ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮಿಬ್ಬರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಈ ರೀತಿಯಾಗಿ ಬಹಳಷ್ಟು ಸ್ಥಳಗಳಲ್ಲಿ ಈ ಕೊನೆ ಕಾಲಕ್ಕೆ ಅನುಗುಣವಾಗುವಂಥ ಈ ಪ್ರಕಟಣೆಯ ಪುಸ್ತಕದ ಸಂದೇಶಗಳ ದೇವರು ನಿಮ್ಮ ಮೂಲಕ ಜನರಿಗೆ ಕೊಡಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.